ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ಜೈ ಶ್ರೀರಾಮ್ ಅನ್ನೋರಿಗೆ, ಭಾರತ್ ಮಾತಾ ಕಿ ಜೈ ಅನ್ನೋರಿಗೆ ನಿರಂತರವಾಗಿ ಹಲ್ಲೆ ಮಾಡ್ತಾ ಇರೋದು ದಿನನಿತ್ಯದ ಪದ್ಧತಿ ಆಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಇಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವ್ರಿಗೆ ಈ ಟಿಪ್ಪು ಮೈ ಮೇಲೆ ಹೆಂಗ್ ಬಂದ್ರೆ ದೆವ್ವ ಬಡಿದ್ರೆ ಹೆಂಗಾಗ್ತಿತ್ತೋ ಹಂಗೆ ಸಿದ್ದರಾಮಯ್ಯನವ್ರಿಗೆ ಟಿಪ್ಪು ದೆವ್ವ ಹಿಡ್ಕೊಂಡಂಗೆ ಕಾಣಿಸ್ತಾ ಇದೆ. ಮೊನ್ನೆನೂ ಕೂಡ ಉಳ್ಳಾಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಲ್ಲಿ ಆ ಮೆರವಣಿಗೆಯಲ್ಲಿ ಬಂದಂತ ಕಾರ್ಯಕರ್ತರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ದೊಡ್ಡ ಚಾಕುಗಳನ್ನು ತೆಗೆದುಕೊಂಡು ಮಸೀದಿ ಮುಂದೆ ಹಲ್ಲೆ ಮಾಡಿ ಅವರು ಪ್ರಾಣಾಪಾಯದಿಂದ ಈಗ ಜಸ್ಟ್ ಪಾರಾಗಿರುವಂಥದ್ದು. 100 ಜನ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಷ್ಟಾದರೂ ಕೂಡ ಪೊಲೀಸರು 2 ಕಡೆ ಕೇಸ್ ಹಾಕಿದ್ದಾರೆ. ಏಟ್ ತಿಂದೋರ್ ಮೇಲೂ ಕೇಸ್ ಹಾಕಿದ್ದಾರೆ. ಪಾಪ ಅವ್ರೇನು ರಿವರ್ಸು ಹೊಡೆದಿಲ್ಲ. ಕೇಳಿದ್ರೆ ಇಲ್ಲ ಪಾಕಿಸ್ತಾನದ ಕುನ್ನಿಗಳು ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ರೆಕಾರ್ಡ್ಸ್ ಇಲ್ಲ. ನಾನು ಕೇಳಿದೆ, ಈಗ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಆ ಮಸೀದಿ ಮುಂದೆ ಇರುವಂತ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನಿದೆ ಅದರಲ್ಲಿ ಸ್ಪಷ್ಟವಾಗಿದೆ ಭಾರತ್ ಮಾತಾ ಕಿ ಜೈ ಅಂತ ಮೋಟರ್ ಬೈಕ್ ಅಲ್ಲಿ ಹೋಗ್ತಾ ಇರೋದು ಸ್ಪಷ್ಟವಾಗಿದೆ. ಪಾಕಿಸ್ತಾನದ ಕುನ್ನಿಗಳು ಅನ್ನೋದಕ್ಕೆ ದಾಖಲೆಗಳಿಲ್ಲ. ಕೇಳಿದ್ರೆ ಯಾರೋ ಹೇಳಿದ್ರು ಹಂಗೆ ಅಂತ ಹೇಳ್ತಾರೆ. ಅಂದ್ರೆ ಈ ಸರ್ಕಾರ ಅವ್ರನ್ನ ರಕ್ಷಣೆ ಮಾಡುವಂಥದ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ, ಕರ್ನಾಟಕದಲ್ಲಿರೋದು ಮುಸಲ್ಮಾನರ ಪರವಾದಂಥ ಸರ್ಕಾರ ಅಂತ ಹೇಳಿದ್ರು. ಒಂದು. ಎರಡನೇದು ಆ ಕುಕ್ಕರ್ ಬಾಂಬನ್ನ ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು. ಈಗ ಆ ಉಳ್ಳಾಳದಲ್ಲಿ, ಮಂಗಳೂರಿನಲ್ಲಿ ಹಲ್ಲೆ ಮಾಡಿದ್ರು ಕೂಡ ಕೌಂಟರ್ ಕೇಸ್ ಮಾಡಿ ಮಾನಸಿಕವಾಗಿ ಹಿಂದೂಗಳಿಗೆ ಚಿತ್ರಹಿಂಸೆ ಕೊಡುವಂತ ಒಂದು ಪ್ರಕ್ರಿಯೆಯನ್ನ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ನಾಳೆನೂ ಕೂಡ ನಾವು ಸಭೆ ಸೇರೋರಿದ್ದೀರಿ ನಮ್ಮ ಬಿಜೆಪಿ ಆಫೀಸು ಮಲ್ಲೇಶ್ವರದಲ್ಲಿ. ಇದರ ಬಗ್ಗೆ ಚರ್ಚೆ ಮಾಡಿ ಇದೊಂದು ಹೋರಾಟವನ್ನ ಮಾಡಬೇಕು. ಸರಿಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠವನ್ನ ಕಲಿಸಬೇಕು. ಮೊನ್ನೆ ಲೋಕಸಭೆಯಲ್ಲಿ ಜನ ಕಾಂಗ್ರೆಸ್ಗೆ ಪಾಠ ಕಲಿಸಿದ್ದಾರೆ, ಇವ್ರ ಗ್ಯಾರಂಟಿಗೆ ಪಾಠ ಕಲಿಸಿದ್ದಾರೆ. ಹಿಂದೂಗಳ ಮೇಲೆ ನಿರಂತರವಾಗಿ ಹಲ್ಲೆ ಆಗಿರತಕ್ಕಂಥದ್ದನ್ನು ಕೂಡ ನಾವು ಒಂದು ಹೋರಾಟವನ್ನ ಮಾಡೋ ಮುಖಾಂತರ ಕಾಂಗ್ರೆಸ್ಗೆ ಸರಿಯಾದಂಥ ಬುದ್ಧಿಯನ್ನು ಕಲಿಸುವಂತ ಕೆಲಸವನ್ನ ನಾವು ಮಾಡ್ತೀರಿ. ಇದೊಂದು ರೀತಿ ಬರ್ತಾ ಬರ್ತಾ ಒಂದು ರೀತಿ ತಾಲಿಬಾನ್ಗಳ ಸರ್ಕಾರ ಆಗೋಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.